ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ಶ್ರುತಿ ನಂದೀಶ್ ಚಾನೆಲ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವಿಡಿಯೋ ನೋಡುತ್ತಾ ಇರೋ ವಿಡಿಯೋ ಬಂದು ಆಲ್ಮೋಸ್ಟ್ 1.5 ವರ್ಷ ಹಳೇದು. ಸೊ ಏನು ಅಂತ ತಮ್ಮನೇಲೆಲ್ಲ ಆಲ್ರೆಡಿ ನೋಡಿಬಿಟ್ಟಿದ್ದೀರಾ. ಸೊ ಎಸ್, ನಾವು ಒಂದು ಕಾರ್ ತೊಗೊಂಡ್ವಿ ಬಿಕಾಸ್ 2 ವರ್ಷದ ಹಿಂದಿನ ವೀಡಿಯೋ. ಆಲ್ಮೋಸ್ಟ್ 2 ವರ್ಷ ಆಯಿತು. ಏಪ್ರಿಲ್ 18, 2024 ಐ ಥಿಂಕ್ ನಾವು ಕಾರ್ ತೊಗೊಂಡಿದ್ದು. ಬಟ್ ಇವಾಗ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಐ ಆಮ್ ದ್ಯಾಟ್ ಲೇಝಿ. ವಿಡಿಯೋ ಮಾಡಿಟ್ಕೊಂಡು ನಿಮಗೆ ಪೋಸ್ಟ್ ಮಾಡೋಕ್ಕೆ ಇಷ್ಟು ಟೈಮ್ ತೊಗೊಂಡಿದ್ದೀನಿ. ಸೊ ಅವತ್ತು ನಾನು ಆಫೀಸ್ಗೆ ಹೋಗಿದ್ದೆ. ಐ ಕ್ಯಾನ್ ರಿಮೆಂಬರ್ ಆಲ್ ದ ಥಿಂಗ್ಸ್ ವಾಟ್ ಹ್ಯಾಪನ್ ಟು ದ್ಯಾಟ್ ಡೇ ಅಂತ ಅಂದ್ಬಿಟ್ಟು. ಸೊ ನಾನು ಆಫೀಸಿಂದ ಬಂದು ಟಕ ಅಂತ ರೆಡಿಯಾಗಿ, ಸೊ ಈವ್ನಿಂಗ್ ನಾವು ಕಾರ್ ಡೆಲಿವರಿ ತೊಗೋಬೇಕಾಗಿತ್ತು. ಸೊ ಅದಕ್ಕೆ ಹೋಗಿ ಒಂದು ಹಾರ ತೊಗೊಂಡು ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಈಗ ನೋಡ್ತಾ ಇದ್ದೀರಲ್ಲ ಈ ಆಂಜನೇಯ, ಇದಕ್ಕೆ ಒಂದು ಸ್ಟೋರಿ ಇದೆ. ಇದನ್ನು ನಾನು ಆಲ್ಮೋಸ್ಟ್ 2.5 ವರ್ಷ ಕಾರ್ ತೊಗೊಳ್ಳೋ ಮುಂಚಿನ ವರ್ಷದಲ್ಲೇ ತೆಗೆದಿಟ್ಕೊಂಡಿದ್ದು. ಅದು ಪ್ಯೂರ್ ಸ್ಯಾಂಡಲ್. ಸೊ ನಾನು ಕಾರ್ ತೊಗೊಂಡ್ರೆ, ನಮ್ಮದೇ ಆದ ಕಾರ್ ತೊಗೊಂಡ್ರೆ ಇದನ್ನ ಇಡಬೇಕು ಅಂತ ಅವಾಗೇ ತೆಗೆದಿಟ್ಟಿದ್ದು. ಸೊ ಅದು ತುಂಬ ರೇರ್ ಪೀಸು, ಬಿಕಾಸ್ ಅದನ್ನು ಕೆತ್ತನೆ ಮಾಡಿರೋದು ಕೈಯಲ್ಲಿ, ಜೊತೆಗೆ ಅದು ಕೆತ್ತನೆ ಮಾಡಿರೋ ಏಜ್ ಬಂದೆ 98 ವರ್ಷ. ನನಗೆ ಈ ವುಡ್ ವರ್ಕ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ಅದರಿಂದ ಅದನ್ನು ನಾನು ನೋಡಿ ಆಸೆಯಾಗಿ ಅವಾಗೇ ತೆಗೆದಿಟ್ಟಿದ್ದೆ. ನಮ್ಮದು ಅಂತ ಕಾರ್ ಬಂದರೆ ಅದಕ್ಕೆ ಇಡಬೇಕು ಇದು ಅಂತ ಹೇಳಿ. ಸೊ ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ನಾವು ಕಾರ್ ತೊಗೊಂಡಾಗ ನಂಗೆ ಡ್ರೈವ್ ಮಾಡೋಕ್ಕೆ ಬರಲ್ಲ. ನಂದೀಶು ಕಲಿತಾಯಿದ್ರು ಇನ್ನೂ, ಅವಾಗಿನ್ನೂ ಅಷ್ಟು ಪ್ರೋ ಕೂಡ ಆಗಿರಲಿಲ್ಲ ಅವರು. ಸೊ ಅದಕ್ಕೆ ಅವ್ರು ಸ್ವಲ್ಪ ಮುಂದೆ ಮೂವ್ ಮಾಡಿ ಅದಾದಮೇಲೆ ಅವ್ರ ಫ್ರೆಂಡ್ ಓಡಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು ಅವತ್ತು. ಅದು ಕಾರ್ ತೊಗೊಂಡ ತಕ್ಷಣ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಯಾರೇ ಕಾರ್ ತೊಗೊಂಡ್ರು ನನಗೆ ಗೊತ್ತಿರೋ ಹಂಗೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀರಾ, ಕಬ್ಬನ್ ಪಾರ್ಕ್ ಹತ್ರ ಇರೋದು. ಸೊ ನಾವು ಕೂಡ ಅಲ್ಲೇ ಹೋಗಿದ್ವಿ. ಬಟ್ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನ್ನ ಫೋನ್ ಅಷ್ಟರೊಳಗೆ ಬ್ಯಾಟ್ರಿ ಲೋ ಇತ್ತು. ಅದಾದಮೇಲೆ ನಾವು ಕ್ಯಾಪ್ಚರ್ ಮಾಡೋಕ್ಕೇನು ಹೋಗಲಿಲ್ಲ. ಸೊ ತುಂಬ ಸಿಂಪಲ್ಲಾಗಿ ಫ್ಯಾಮಿಲಿ ಜೊತೆ ಹೋಗಿ ಕಾರ್ ಡೆಲಿವರಿ ತೊಗೊಂಡ್ವಿ. ಸೊ ತುಂಬ ಖುಷಿ ಆಯಿತು. ಅದಾಗಿದ್ದು ನೆಕ್ಸ್ಟ್ ಡೇ ನಂದೀಶ್ ಆಗಲಿ, ನಾನಾಗಲಿ, ನಮ್ಮ ಅತ್ತೆ ಆಗಲಿ, ಎಲ್ಲರೂ ನಾವು ಚಾಮುಂಡೇಶ್ವರಿನ ತುಂಬ ಬಿಲೀವ್ ಮಾಡ್ತೀವಿ. ಸೊ ಇಲ್ಲೇ ಕೋರಮಂಗಲದಲ್ಲಿರೋ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ನಮ್ಮ ಗಾಡಿಗೆ ಪೂಜೆ ಮಾಡಿಸಿದ್ವಿ. ಇದು ಕಾರ್ ತೊಗೊಂಡಾದ್ಮೇಲೆ ಲಿಟ್ರಲಿ ನಮ್ಮದೆಲ್ಲ ಟೆಂಪಲ್ ರನ್ನೇ ಆಗ್ತಾಯಿತ್ತು. ಸೊ ನೆಕ್ಸ್ಟು ನಾವು ಎಲ್ಲೋಗಿದ್ವಿ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ಫಸ್ಟು ನಾವು ಕಾರ್ ತೊಗೊಂಡು ಲಾಂಗ್ ಜರ್ನಿ ಎಲ್ಲೋದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.